ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತರ. ಆದಮೇಲೆ ಅತ್ಯಂತ ನೋವಿನಿಂದ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾಗ್ಯದ. ಯಾಕಂದರೆ ಹಿಂದೂ ಮುಸ್ಲಿಂ ಮತ್ತೆ ದಂಗೆಗಳು ಶುರುವಾಗಿಬಿಟ್ಟಿದ್ದಾವೆ. ಇದು ನಿಜವಾಗಿಯೂ ಆಧುನಿಕ ಭಾರತ ದುರಂತ ಪುಟಗಳು ಅಂತ ಕಪ್ಪು ಅಕ್ಷರ ಬರೀತಿರೋ ಪುಟಗಳು ಅಂತ ಅನ್ಬೇಕಾಗ್ತದೆ. ಯಾಕಂದರೆ ಯಾವ ನಾಡಿನಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಪ್ರತಿಯೊಬ್ಬರೂ ದುಡಿದ ಊಟ ಮಾಡುವಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕಾಗಿಲ್ಲ, ಮೋಸ್ಟ್ಲಿ ಸಮೀಪದಲ್ಲಿ ಆಗುವುದಿಲ್ಲ. ಇಂಥ ಒಂದು ಪ್ರದೇಶದಲ್ಲಿ ಇಡೀ ದೇಶ ತುಂಬ ಆಗಿರ್ಬೋದು, ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು, ಈ ಒಂದು ಕೋಮು ಗಲಭೆಗಳ ಮೇಲೆ ನಡೀತಾನೆ ಇರ್ತಾವೆ, ಅದಕ್ಕೆ ಬಲಿ ಆಗ್ತಾನೆ ಇರ್ತಾರೆ. ಇಲ್ಲೂ ಅತ್ಯಂತ ನೋವಿನಿಂದ ಒಂದು ಮಾತನ್ನು ನಮ್ಮ ಸುಹಾಸ್ ಶೆಟ್ಟಿ ಅವ್ರ ತಂದೆ ಮಗನ ಸಾವಿನ ನಂತರ ಮಾತಾಡ್ತಾ ಇದ್ದಾರೆ. ನೋವು ಎಷ್ಟದಂದ್ರೆ, ಎಷ್ಟು ನೋವು ಮಡಗಟ್ಟದೆ ಅಂದರೆ ಅದನ್ನು ಪ್ರತಿಯೊಬ್ಬರು ಆಲೋಚಿಸಬೇಕಾಗಿದೆ. ಕೇವಲ ತಮ್ಮ ರಾಜಕೀಯಕ್ಕೋ ಮತ್ತು ಯಾವುದಕ್ಕೋ ಜನರನ್ನು ಯುವಕರನ್ನು ಬಳಸ್ಕೊಳ್ಳೋಕ್ಕಿಂತಲೂ ಮೊದಲು ಪ್ರತಿಯೊಬ್ಬರು ತಾವು ಒಬ್ಬ ತಂದೆಯಾಗಿ ನಿಂತ್ಕೊಂಡು ತಾಯಿಯಾಗಿ ನಿಂತ್ಕೊಂಡು ವಿಚಾರ ಮಾಡಬೇಕಾಗಿದೆ. ಇಂಥ ಗಲಭೆಗಳು ಬೇಕು ನಮಗೆ. ಜೈ ಪಾಕಿಸ್ತಾನದ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದು, ಅಥವಾ ಮಾಬ್ ಲಿಂಚಿಂಗ್ ಮಾಡೋದು, ಇನ್ನೊಂದು ಏನೋ ಕಾರಣಕ್ಕಾಗಿ ಹೇಳುವಂಥದ್ದು, ಅಲ್ಲಿ ಯಾರು ಹೇಳಿಲ್ಲ ಅಂತ ಒಂದು ಹೇಳೋದು, ಅದು ಯಾವುದಕ್ಕಿಂತ ಹೆಚ್ಚಿಗೆ ಎಲ್ಲರಿಗೂ ಅಮೂಲ್ಯವಾದ ಜೀವ. ಹೌದು, ದೇಶ ಮುಖ್ಯ, ದೇಶದ ಬಗ್ಗೆ ನಮಗೆ ಹೆಮ್ಮೆ ಎಲ್ಲರಿಗೂ ಅದ. ಆದರೆ ಈ ಹಿಂದೂ ಮುಸ್ಲಿಂ ನೆಲೆಗಟ್ಟಿನಲ್ಲಿ ಇದನ್ನು ಬೆಳೆಸೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಯಾಕೆ ಒಬ್ಬ ತಂದೆಯಾಗಿ ಇವತ್ತು ನೋಡಿರಿ, ಈ ನಮ್ಮ ಸುಹಾಸ್ ಶೆಟ್ಟಿ ತಂದೆ ಮೋಹನ್ ಶೆಟ್ಟಿ ಅವರು ಎಷ್ಟು ನೋವಿನಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಿಂದೂ ಎಂದು ಯುವಕರು ಹಿಂದುತ್ವದ ಹಿಂದೆ ಹೋಗುತ್ತಾರೆ. ನಾಳೆ ಇಂಥ ಅನಾಹುತ ಆದಾಗ ಯಾರೂ ಇರುವುದಿಲ್ಲ. ಕೆಲವು ಹಿಂದುತ್ವ ಸಂಘಟನೆಗಳ ಮುಖಂಡರು ನಾವಿದ್ದೇವೆ ಎಂದು ಈಗ 4-5 ದಿನ ಬಂದು ಹೋಗುತ್ತಾರೆ. ಅದು ಮಾಡುತ್ತೇವೆ, ಇದು ಮಾಡುತ್ತೇವೆ ಎನ್ನುತ್ತಾರೆ. ಎಲ್ಲ ಆದ ಮೇಲೆ ಅವರೂ ಇರುವುದಿಲ್ಲ, ಯಾರೂ ಇರುವುದಿಲ್ಲ. ನಮ್ಮ ಮಗನಿಗೆ 31 ವರ್ಷ, ನಮ್ಮ ಕುಟುಂಬಕ್ಕೆ ಅವನೇ ಆಧಾರ ಸ್ತಂಭವಾಗಿದ್ದ. ಜೀವನ ಪೂರ್ತಿ ಕೊರಗುವವರು ನಾವು ಅಂತೇಳಿ ಸುಹಾಸ್ ಶೆಟ್ಟಿ ತಂದೆ ಮೋಹನ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನ್ಯಾಯ ಸಿಗಬೇಕು, ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಅಶ್ರಫ್ ಹತ್ಯೆ, ಮಾಬ್ ಲಿಂಚಿಂಗ್ ಆಗಿದ್ದು ಕೇರಳದ ಹುಡುಗ ಅಥವಾ ವ್ಯಕ್ತಿ. ಅಲ್ಲೂ ಸಹಿತ ಕೇರಳದವರು ನಮ್ಮ ಕರ್ನಾಟಕ ಇದಕ್ಕೊಂದು ಪರಿಹಾರ ಹುಡುಕರಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ನೋವುಗಳಿದ್ದಾವೆ, ಇಲ್ಲೂ ನೋವುಗಳಿದ್ದಾವೆ. ಅದೇ ಕಾಲಕ್ಕೆ ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು 2-3 ಕಡೆ ಚೂರಿ ಇರ್ತಗಳಾಗಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದೆಲ್ಲ ಗಮನಿಸಿದಾಗ ನಮ್ಮ ರಾಜಕಾರಣಿಗಳು ಏನಪ್ಪ ಇವರು ಅಂತ ಅನ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಯತ್ನಾಳ್ ಅದು ಹೆಣ್ಣುಳವರು ಗುಂಡಿಕ್ಕರಿ ಕಂಡಲ್ಲಿ ಅಂತವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಭಯೋತ್ಪಾದಕರು ಅಂತ ಅವರಿಗೆ, ಇವ್ರಿಗೆ ಭಯೋತ್ಪಾದಕರು, ಯಾರು ಭಯೋತ್ಪಾದಕರು ಇಲ್ಲೇ ಕಳ್ಕೊಂಡಂಥ ತಂದೆ ತಾಯಿಗಳು, ಸಹೋದರರು, ಹೆಂಡತಿ, ಮಕ್ಕಳು, ಅವ್ರಿಗೆ ಯಾರು ನಾವು ಪರಿಹಾರ ಕೊಡೋರಿದ್ದೀವಿ ಅಂತ ಗುಂಡು ಹಾಕಿರಿ ಅಂತೇಳಿ ಗುಂಡು ಹಾಕಿದ ಅಪರಾಧ ಆಗ್ತದೆ. ನಾಳೆ ಅವ್ರು ಉಳಿದ್ರು ಸಿಕ್ಕರು ಸಹಿತ ಅವ್ರ ಜೀವನ ಪರ್ಯಂತ ಜೈಲಲ್ಲಿ ಕಳೆಯುವಂಥ ಪ್ರಸಂಗ ಬರ್ತದೆ. ಈ ಹೇಳುವಂಥ ಜನ ಹೊರಗಿರ್ತಾರೆ. ಇವರೆಲ್ಲ ಯಾರು ಯತ್ನಾಳಿಗೆ ಶಿಕ್ಷೆ ಆಗೋದಿಲ್ಲ, ಸಿದ್ದರಾಮಯ್ಯವ್ರಿಗೆ ಶಿಕ್ಷೆ ಆಗೋದಿಲ್ಲ, ಮತ್ತೊಬ್ಬಗೂ ಆಗೋದಿಲ್ಲ. ರಾಜಕಾರಣ ಹೇಳ್ತಾರೆ ಒಂದಿಷ್ಟು ಬರ್ತಾರೆ. ಈಗೇನು ಮತ್ತು 25 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ. ಆದರೆ ಹೋದ ವ್ಯಕ್ತಿ ಬರ್ತಾನೆ ಅವನು 25 ಲಕ್ಷದಿಂದ ಅಂತ, ಕೋಟಿ ಕೊಟ್ಟರು ಬರ್ತಾನೆ ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ನಿಂತು ವಿಚಾರ ಮಾಡಬೇಕಾಗಿದೆ. ಈ ಹತ್ಯೆಗಳು ಬೇಕೇನಪ್ಪ ನಮಗಂತೆ. ನೋಡಿರಿ, ಅವರು ಪಾಪ ನಮ್ಮ ಸುಹಾಸ್ ಶೆಟ್ಟಿ ಅವರಿಗೆ ಏನಪ್ಪ ಅಂದ್ರೆ ಅವರು ಆದರಷ್ಟಲ್ಲ, ಮಕ್ಕಳು ಸಹ ಸಣ್ಣ ಇದ್ದಾರೆ ಅಂಥೇಳಿ. ಅಶ್ರಫ್ ಹಾಗೂ ಸಹಿತ ಮಕ್ಕಳು ಇದ್ದಾರೆ, ಅವರು ಸಣ್ಣ ಇದ್ದಾವೆ. ಅಲ್ಲೂ ನೋವು, ಆ ಸಂಕಟ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ, ಇಲ್ಲೂ ತಂದೆ ತಾಯಿಗಳಿಗೆ ವಯಸ್ಸಾದಂಥವ್ರು ವಯಸ್ಸಲ್ಲಿ ಅದರಲ್ಲೂ 30 ವರ್ಷದೊಳಗೆ ಮಕ್ಕಳನ್ನ ಕಳ್ಕೊಳ್ಳೋದಪ್ಪ ಅಂದ್ರೆ ಭಾಳಷ್ಟು ತ್ರಾಸಾಗ್ತದೆ. ಆದರೂ ಒಬ್ಬ ಮಗ ಇದ್ದಪ್ಪ ಅಂತಂದ್ರೆ ಏನು ಮಾಡೋದಪ್ಪ ಅನ್ನುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಇವೆಲ್ಲ ಗಮನಿಸಿದಾಗ, ಇವೆಲ್ಲ ನೋಡಿದಾಗ ಈ ಒಂದು ಕೋಮು ಗಲಭೆಗಳಿಗೆ ಎಂದು ನಿಲ್ತಾವಪ್ಪ ಇವೆಲ್ಲ ಅಂತ. ಯಾಕಂದ್ರೆ ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ರಾಜಕಾರಣಿ ಜನಗಳು ತಮ್ಮ ಲಾಭಕ್ಕಾಗಿ ಏನೇನೋ ಹೇಳ್ತಾ ಮಕ್ಕಳನ್ನು ಏನೇನೋ ಮಾಡಿ ದುಡ್ತಾ ಇದ್ದಾರೆ. ಅವರಿಗೆ ಇಡೀ ನಮ್ಮ ಯುವಕರಿಗೆ ಉದ್ಯೋಗಗಳು ಶಕ್ತಿ ಇಲ್ಲ ಈ ಸರ್ಕಾರಗಳಿಗೆ. ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಎಲ್ಲೋ 1,000-2,000 ಕೊಟ್ಟು ನಾವು ಉದ್ಯೋಗ ಕೊಟ್ಟು ಹೇಳ್ತಾರೆ. ಮನೆ ಸಿದ್ದರಾಮಯ್ಯನವರು 1,000 ಜನಕ್ಕೆ ಲಂಚಲ್ದಾಗ ಕೊಟ್ಟಿವಿ. ಇನ್ನು ಎಷ್ಟು ಜನ ಇದ್ದಾರೆ ರೀ, ಅವ್ರಿಗೆಲ್ಲ ಉದ್ಯೋಗ ಯಾವಾಗ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ವ್ಯವಸ್ಥೆ ಬದ್ದು ಮಾಡ್ಲಿಕ್ಕೆ ತಯಾರಿಲ್ಲ. ಇದ್ದ ವ್ಯವಸ್ಥೆಯಲ್ಲಿ ಅನುಕೂಲಗಳಾಗ್ತಾ ಇಲ್ಲ. ಕಂಪ್ನಿಗಳ ಕೈ ಕೊಡ್ತಾರಪ್ಪ, ಬಹುರಾಷ್ಟ್ರೀಯ ಕಂಪ್ನಿಗಳ ಕೈ ಇಲ್ಲೋ, ನಮ್ಮ ರಾಷ್ಟ್ರದ ಕಂಪ್ನಿಗಳ ಕೈ ಇಲ್ಲೋ, ಪ್ರೈವೇಟ್ರ ಕೈಗೆ ಎಲ್ಲ ಕೊಟ್ಟು ಕೂತಿದ್ದಾರೆ. ಇವತ್ತು ಪ್ರತಿಯೊಬ್ಬ ಉದ್ಯೋಗ ಸಿಗುವಂಥ ಸ್ಥಿತಿ ಇವತ್ತು ಇಲ್ಲ.
ಎಲ್ಲೋ ಒಂದು 50,000 20,000 ಉದ್ಯೋಗ ಕೊಟ್ಟುಕೊಳ್ಳೋದನ್ನು ಮೋದಿಯವರು ಪೋಸ್ ಕೊಡ್ತಾರೆ, ಸಿದ್ದರಾಮಯ್ಯವರು ಪೋಸ್ ಕೊಡ್ತಾರೆ, ಉದ್ಯೋಗ ಕೊಡ್ತೀವಿ ನಾವು ಅಂತೇಳಿ. ಲಕ್ಷ ಜನ ಹೊರಗೆ ಬರ್ತಾ ಇದ್ದಾರೆ ಕಲಿತ, ಅವ್ರಿಗೇನು ಬದುಕ ಅನ್ನುವಂಥ ಸಹಿತ ಯಾರಿಗೂ ವಿಚಾರ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಲಕ್ಷ್ಯ ಇಲ್ಲ ಎಲ್ಲರಿಗೂ. ಎಲೆಕ್ಷನ್ಗೆ ಓಟ್ ಹಾಕಿಸ್ಕೊಳ್ಳೋದು, ಗೆಲ್ಲೋದು, ಎದ್ದು ಹೋಗಿಬಿಡೋದು, 5 ವರ್ಷ ಆಡೋದು, ಸಿಕ್ಕಾಪಟ್ಟೆ ಗಳಿಸೋದು, ಮತ್ತು ಮಕ್ಕಳು ಮರಿಮಕ್ಕಳು ಎಲ್ಲ ಆರಾಮಿರುವಂಥ ವ್ಯವಸ್ಥೆ ಮಾಡ್ಕೊಳ್ಳೋದು. ಇಂಥ ದುರಂತ ವ್ಯವಸ್ಥೆಯಲ್ಲೇ ಇವೆಲ್ಲ ನಡೀತಾ ಇದ್ದಾವೆ. ಇದಕ್ಕಾಗಿ ಇವೆಲ್ಲ ಇವತ್ತು ನಮ್ಮ ಯುವಕರು ಬಲಿ ಆಗ್ತಾ ಇದ್ದಾರೆ. ಧರ್ಮದ ಹೆಸರಲ್ಲೇ, ಮತ್ತೊಂದು ಹೆಸರಿನಲ್ಲೇ, ದುಡ್ಡಿನ ಹೆಸರಿನಲ್ಲೇ. ಈ ಬಲಿ ಆಗೋದು ನಿಲ್ಲೋದು ಯಾವಾಗ ಅಂತ ಇದನ್ನು ತಡೆಯವ್ರು ಯಾರು ಅಂತ, ಯಾರಪ್ಪ ಇದನ್ನು ತಡೆಯವರು? ಯಾಕಂದರೆ ಇವತ್ತು ಸುಹಾಸ್ ಶೆಟ್ಟಿ ಅವ್ರ ತಂದೆಗೆ ಯಾರು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಅನ್ಬೋದು. ಇವತ್ತು 10-20 ಲಕ್ಷ 25 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ ನೋಡಿ ಕೊಡ್ಬೋದು. ಅದ್ರ ಕಳೆದು ಹೋದ ಮಗ. ಅದಕ್ಕಿಂತ ನಾವು ಎಲ್ಲರ ಬಾಂಧವ್ಯವನ್ನು, ಪ್ರೀತಿಯನ್ನು, ವಿಶ್ವಾಸ ಹಂಚೋದು ಯೋಗ್ಯ ಅಲ್ಲ ಏನಂತ ಒಂದು ಕ್ಷಣ ನಿಂತು ವಿಚಾರ ಮಾಡಿರಿ. ನಾವು ಅವ್ರ ಜಾಗದಾಗಿದ್ದ, ನಾವು ಇವತ್ತು ಸುಹಾಸ್ ಶೆಟ್ಟಿಯ ತಂದೆಯ ಜಾಗದಲ್ಲಿ ಇಟ್ಕೊಂಡ, ತಾಯಿ ಜಾಗದಲ್ಲಿ ಇಟ್ಕೊಂಡ ವಿಚಾರ ಮಾಡುವಂಥದ್ದು. ಇವತ್ತು ಅದೇ ರೀತಿ ಅಶ್ರಫ್ರ ಹತ್ಯೆ ಆಗ್ತದೆ, ಮಾಬ್ ಲಿಂಚಿಂಗ್ ಆಗ್ತದೆ, ಅಲ್ಲಿ ನಾವು ವಿಚಾರ ಮಾಡಬೇಕು. ನಾವು ಅವ್ರ ತಂದೆ ತಾಯಿಗಳ ಅಥವಾ ಅವ್ರ ತಂದೆ ತಾಯಿ ಜೊತೆ ಹೆಂಡತಿ ಮಕ್ಕಳು ನೆಲೆಯಲ್ಲಿ ನಿಂತು ನೋಡಿ ವಿಚಾರ ಮಾಡಿ ನಾವು ಹೆಜ್ಜೆ ಇಡಬೇಕಾಗಿದೆ ಅಂತ. ನಮ್ಮ ಮಕ್ಕಳನ್ನ ಯಾವ ರೀತಿ ತಯಾರು ಮಾಡಬೇಕು, ಮಾಡಬಾರ್ದು ಅನ್ನೋದು ಇವತ್ತೊಂದು ದೊಡ್ಡ ಸಂಕಲದ ವಿಷಯ ಆಗಿ ಹೋಗ್ಬಿಟ್ಟದೆ ಇವತ್ತಿನ ಪರಿಸ್ಥಿತಿ ಒಳಗೆ. ಶಿಕ್ಷಣ ತುಟ್ಟಿ, ಖಾಸಗಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಪ್ರೈವೇಟ್ದಲ್ಲೇ ಕಲಿಸ್ಲಿಕ್ಕೆ ಆಗೋದಿಲ್ಲಪ್ಪ ಅಂತ ಸರ್ಕಾರದ ಸರಿಯಾಗಿ ಕಲಿಕಾ ಪದ್ಧತಿಗಳಿಲ್ಲ. ಮತ್ತು ಯಾವುದು ಕಲಿಬೇಕು, ಏನು ಕಲಿತು ನಾಳೆ ಭವಿಷ್ಯದ ನಮ್ಮ ಮಕ್ಕಳು ಇರುವಂಥದ್ದಿಲ್ಲ. ಮತ್ತು ಯಾವುದೋ ಕ್ಷೇತ್ರ ಉದ್ಯೋಗ ಹೆಚ್ಚು ಕೊಡ್ತದೆ, ಅದರಲ್ಲಿ ಇನ್ನೂ ಲಾಭದಾಯಕ ಉದ್ಯೋಗ ಮಾಡಬೇಕು ಅಂತಿಲ್ಲ. ಕೃಷಿ ಲಾಭದಾಯಕ ಇನ್ನೂ ಮಾಡಲಿಕ್ಕೆ ಸಾಧ್ಯದ. ರೈತಗೆ ಹೆಚ್ಚು ಲಾಭ ಆದರೆ ಕೃಷಿಯನ್ನು ಹೆಚ್ಚು ಅವಲಂಬಿಸ್ತಾನೆ, ಹೆಚ್ಚು ಮಂದಿ ಉದ್ಯೋಗ ಕೊಡ್ತಾನೆ ಕೃಷಿಕ ರೈತ. ಯಾಕಂದರೆ ಒಬ್ಬನಿಂದ ಆಗಲ್ಲ ಕೆಲಸ 100 ಮಂದಿಯಿಂದ ಆಗಲ್ಲ, 100 ಮಂದಿ ಅವ್ರು ತೊಗೊಳ್ಳೇಬೇಕಾಗ್ತದೆ. ಹೀಗಾಗಿ ಉದ್ಯೋಗ ಸೃಷ್ಟಿ ಆಗೋ ಕ್ಷೇತ್ರಗಳನ್ನು ಬಿಡುವ. ನಾವು ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾಯಿದ್ವಿ, ಆದರೆ ಎಲ್ಲರ ಒಟ್ಟು ದುಷ್ಪರಿಣಾಮ ಉದ್ಯೋಗ ಇಲ್ಲ ಅಂತ ಬಡತನ, ಹಸಿವು, ನೀರಡಿಕೆ. ಇದಕ್ಕಾಗಿ ಇಲ್ಲಿ ಕೆಲವೊಂದು ಧರ್ಮಾಂಧರು ಇರ್ತಾರೆ, ಜಗಳ ಹಚ್ಚುತ್ತದೆ, ದಗದ ಮಾಡುವಂಥ ಜನ. ಆ ಜನ ಇದ್ದಂಥ ಈ ಮಕ್ಕಳಿಗೆ ಪಾಪ ತಲೆಯಲ್ಲಿ ಹಾಕಿ ಅಲ್ಲೆಲ್ಲಿ ಚಿಕ್ಕಾಟ ಹಚ್ತಾರೆ, ಮತ್ತೇನು ಹಚ್ತಾರೆ. ಇಲ್ಲ ಇದಕ್ಕಾಗಿ ನಾವು ಹಿಂಗೆ ಹೇಳಿದರೆ ಮಾರ್ಕ್ಸ್ ಓದಿ ಆ ವಾದಿ ಅಂತಂದ್ರೆ ಏನೂ ಇಲ್ಲ. ಎಲ್ಲ ಸಂಘಟನೆಗಳಿಗೆ ಮೂಲ ಅರ್ಥನ ದುಡ್ಡು ಸರಿಯಾಗಿ ಪೇಮೆಂಟ್ ಸಿಕ್ತು ಬಂದರೆ ಯಾರೊಬ್ಬರು ಕಳ್ಳತನ ಮಾಡಲಿಕ್ಕೆ, ಮತ್ತೇನೋ ಮಾಡಲಿಕ್ಕೆ, ಜಗಳಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಉದ್ಯೋಗದವ್ರು ಮಾಡ್ತಾ ಹೋಗುವಂಥ ಸಂದರ್ಭಗಳು ಬರ್ತಾವೆ. ಹೀಗಾಗಿ ಇವತ್ತು ಎಲ್ಲ ಸುಹಾಸ್ ಶೆಟ್ಟಿ ಅವ್ರದ್ದಾಗಿರ್ಬೋದು, ಅಶ್ರಫ್ ಅವ್ರ ಹತ್ಯೆ ಆಗಿರ್ಬೋದು, ಎಲ್ಲ ಹತ್ಯೆಗಳೇನಪ್ಪ ಅಂತಂದ್ರೆ ನಾವು ಮತ್ತೊಮ್ಮೆ ನಿಂತು ವಿಚಾರ ಮಾಡುವಂಥದ್ದು. ನಾವು ಅವ್ರ ತಂದೆ ತಾಯಿಗಳ ಗಂಡ ಹೆಂಡರ ನೆಲೆಯಲ್ಲಿ ನಿಂತ್ಕೊಂಡು ವಿಚಾರ ಮಾಡುವಂಥದ್ದು ಮಾಡಬೇಕಾಗಿದೆ. ಅಂದಾಗ ಮೊದಲಿಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಇದು ಹಿಂಗೆ ಇರೋದ್ರಲ್ಲಿ ಅವರೊಬ್ಬರು ಹೊಡಿತಾರೆ, ಇವರೊಬ್ಬರು ಹೊಡಿತಾರೆ. ಮುಸ್ಲಿಮ್ಸ್ ಕಸು ಕಡಿಮೆ ಇದ್ರೆ ಅಲ್ಪಸಂಖ್ಯಾತರು ಒಂದು ಇಬ್ಬರು ಹೊಡೆದು ಹೋಗ್ತಾರೆ, ಅಲ್ಲಿ ಇವರು 4 ಮಂದಿ ಹೊಡೆದು ಬರ್ತಾರೆ. ಇದು ಎಲ್ಲಿವರೆಗೆಪ್ಪ ಇದೆಲ್ಲ ಅನ್ನೋದನ್ನು ಮತ್ತೊಮ್ಮೆ ನಿಂತು ವಿಚಾರ ಮಾಡಿ ನಾವೆಲ್ಲರೂ ಸುಹಾಸ್ ಶೆಟ್ಟಿಯ ಈ ಹತ್ಯೆ ಹಿಂದೆ ಇದ್ದಂಥವ್ರು ಹಿಡೀರಿ, ನ್ಯಾಯ ಒದಗಿಸ್ಕೊಡ್ರಿ. ಅವರು ಅಂತಾರೆ ಅವ್ರ ತಂದೆಯವರು, ನನ್ನ ಮಗನನ್ನು ಸಾವಿಗೆ ನ್ಯಾಯ ಸಿಗಬೇಕು. ನಿಜ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ, ಹಾಗಾಗಿ ನ್ಯಾಯ ಸಿಗೋ ಭರವಸೆ ಇಲ್ಲ, ಹಿಂದೂಗಳಿಗೆ ಭದ್ರತೆ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಅದ್ರ ಮೇಲೆ ಇದು ಅವಶ್ಯಕತೆ ಇತ್ತ ಅಂತ ಒಮ್ಮೆ ಅನ್ನಿಸ್ತದೆ. ಪಾಪ ಅವ್ರು ಸಾಕಿ ಬಿಡಪ್ಪ ಅಂತ ಮತ್ತೊಮ್ಮೆ ಅನ್ನಿಸ್ತದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸಿದ್ದರಾಮಯ್ಯನವರಾದರೂ ಸಹಿತ ಆ ಟೀಕೆಗಳು ಉತ್ತರ ಕೊಡುವಾಗ ಇದರಿಂದ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವಂಥ ಕೆಲಸ ಮಾಡಿದರೆ ಅದು ಒಂದು ರೀತಿ ಪರಿಹಾರ ಆಗ್ಬೋದು. ಜೊತೆಗೆ ನಾವು ಸಹಿತ ಜನಸಾಮಾನ್ಯರು ಸಹಿತ ಅದರಲ್ಲಿ ಇವತ್ತಿನ ಯುವಕರು ಭಾಳ ವಿಚಾರ ಮಾಡುವಂಥ ವಿಷಯ, ಕೊಲ್ಲುವುದರಿಂದ ಮತ್ತು ಹೊಡೆಯುವುದರಿಂದ ಇಲ್ಲೇ ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಬದುಕಾಗ್ತದಲ್ಲ. ಸುಳ್ಳು ಸತ್ತು ಹೋಗಿರ್ತಾರೆ, ಒಂದಾವ ಸಹಿತ ಒಬ್ಬ ಆರೋಪಿಯಾಗಿ ಅಪರಾಧಿಯಾಗಿ ಜೈಲಿಗೆ ಕಳೆಯುವಂಥ ಪ್ರಸಂಗ ಬರ್ತದೆ. ಇಂಥ ಪ್ರಸಂಗಗಳು ಬೇಕಾ ನಮಗೆ? ಅವ ಸತ್ತು ಹೋಗಿಬಿಟ್ಟಿರ್ತಾನೆ, ಇವಿದ್ದು ಸಾಯ್ತಾನೆ. ನಮ್ಮಲ್ಲಿ ಗಾದಿ ಮಾತೈತಿ, ನಿಮಗೆ ಗೊತ್ತಿರ್ಬೋದು, ಗೆದ್ದವ ಸೋತವ ಸತ್ತ ಅಂತ. ಅಂದ್ರೆ ಕೊಂದವ ಉಳ್ದ, ಆದರೆ ಜೈಲದಲ್ಲಿ ಉಳ್ದ, ಅದಕ್ಕೆ ನರಕಾಗ್ತು. ಅವ ಮದುವೆ ಎಲ್ಲ ಮತ್ತೊಂದೆಲ್ಲ ಹೋಗ್ತದೆ, ಮತ್ತು ಸತ್ತವ ಬದುಕು ಹೋಗ್ತಾವೆ. ಅವ್ರ ಮಂದಿಯೆಲ್ಲ ಒದ್ದಾಡಿದ್ರೆ ಹೋಗುವಂಥ ಪ್ರಸಂಗ ಬರ್ತಾವೆ. ಇದು ಎಲ್ಲ ಮನೆಗಳ ಕತೆ. ಇಂಥ ಮನೆಗಳ ಕಥೆಗಳು ಬೇಕಾ ನಮಗೆ ನಿಮ್ಗೆ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ಈ ದಿಶೆಯಲ್ಲಿ ನಮ್ಮೆಲ್ಲ ಯುವಕರು ಜೊತೆಗೆ ಅವ್ರ ತಂದೆ ತಾಯಿಗಳು ಆ ಹಿಂದುತ್ವ ಆಗಿರ್ಬೋದು, ಇಸ್ಲಾಮತ್ವ ಆಗಿರ್ಬೋದು, ಅವೆರಡೂ ಕೊಲ್ಲಂತ ಎಲ್ಲೂ ಹೇಳಿಲ್ಲ. 2 ಧರ್ಮಗಳು ಅದನ್ನು ಕೂಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಅವ್ರು ಯಾಕೆ ಮಾಡಬಾರ್ದು? ನಾ ಈಗ ಕೆಲವೊಬ್ಬರಿಗೆ ಕಣ್ಣಿಗೆ ಚುಚ್ಚಬೇಕು ಕಲಾಗೋದು, ಬಟ್ ಅದು ಫ್ಯಾಕ್ಟ್. ನಾವು ಇವತ್ತು ಎಲ್ಲರೂ ನಿಂತ್ಕೊಂಡು ಸುಹಾಸ್ ಶೆಟ್ಟಿಯ ತಂದೆ ತಾಯಿಗಳ ಅಶ್ರಫರ ತಂದೆ ತಾಯಿಗಳ ನೆಲೆಗಲ್ಲೇ ಅವರ ಸಂಬಂಧಿಕ ನೆಲೆಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಇಂಥವು ಬೇಕಾ ನಮಗೆ ಮತ್ತೊಮ್ಮೆ ವಿಚಾರ ಮಾಡ್ಬೇಕಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸೋಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.